ಓಟ್ ಚೋರಿ ನೋಡಿ, ಒಂದು ಗಮನಿಸ್ಬೇಕು. ನಮ್ಮಲ್ಲಿ 4,000 ಜನ ಅಷ್ಟು ಹೋಗಿ ಬಂದಿದ್ರು. ಎಲ್ಲ ಒಬ್ಬರು ಬರ್ಬೇಕಾದ್ರೆ 4 ಟ್ರೈನಲ್ಲಿ ಇರೋರು ಒಂದು 15,000 ಖರ್ಚು ಮಾಡ್ಬೋದು, 20,000 ಮಾಡ್ಬೋದು. ಫ್ಲೈಟಲ್ಲೇ 1,000 ಜನ ಬಂದಿದ್ರು. ಒಬ್ಬೊಬ್ರು 55,000 ಖರ್ಚು ಮಾಡ್ಕೊಂಡು ಬಂದಿದ್ರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು. ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಬ್ಯಾಲೆಟ್ಗೆ ಹೋಗಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತದೆ ಅಂತ ಸಂದೇಶವನ್ನು ನನಗೆ ಭಾಳ ಯಶಸ್ವಿಯಾಗಿತ್ತು. ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಪಕ್ಷದ ಪರವಾಗಿ ಅವರೆಲ್ಲ ನಾನು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಭೇಟಿ ನೋಡಿದ್ರ ನೀವೆಲ್ಲ ಭಾವಚಿತ್ರಗಳು ಇವತ್ತು ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಮಸೂದೆ ಅಂಗೀಕಾರ ಪಡಿತಾ ಇದೆ, ಇದಕ್ಕೆ ಬಿಜೆಪಿ ವಿರೋಧ ಮಾಡ್ತಾರೆ. ಎಲ್ಲ ಕರ್ನಾಟಕದ ಬಗ್ಗೆ ಏನ್ ಚರ್ಚೆ ಆಯ್ತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರೆ. ಆಗಿದೆ.